ಹಾಯ್ ಹೆಲೋ ನಮಸ್ಕಾರ. ಗಣೇಶ ಚತುರ್ಥಿ ದಿವಸ ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ಹೇಳಿ ವ್ಲಾಗ್ ಮಾಡುವ ಮನಸ್ಸಾಯಿತು. ಅದಕ್ಕೆ ವ್ಲಾಗ್ ಮಾಡಲಿಕ್ಕೆ ಶುರು ಮಾಡಿದೆ. ಇಲ್ಲಿ ಇವಾಗ ಫಸ್ಟ್ ನನ್ನ ಫ್ರೆಂಡ್ಗೆ ಕರ್ಕೊಂಡು ಹೊರಟ್ವಿ. ಹ್ಯಾಪಿ ಗಣೇಶ ಚತುರ್ಥಿ ಅಂತ ಹೇಳ್ತಾ ನಮ್ಮ ಸೋದರತ್ತೆ ಮನೆ ಕಡೆ ಹೊರಟ್ವಿ. ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋಗುವ ಅಂತ ಅಂದ್ಕೊಂಡ್ವಿ. ಆದರೆ ಇವಾಗ ಹೋಗುವ ಅಂದರೆ ಅಲ್ಲಿ ಫುಲ್ ಬ್ಲಾಕ್ ಆಗಿತ್ತು. ಅದಕ್ಕೆ ವಾಪಸ್ ಬರುವಾಗ ಹೋಗುವ ಅಂತ ಹೇಳಿ ಸುಮ್ಮನೆ ಹೋದ್ವಿ. ಇದು ಯಾವ ಬೀಚ್ ಅಂತ ನಿಮ್ಗೆ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೋರು ಮಳೆ ಬರ್ತಿತ್ತು. ಅದು ಎಷ್ಟು ಜೋರಂದರೆ ಅಲ್ಲಲ್ಲೇ ಫಾಲ್ಸ್ ಕಾಣಿಸ್ತಿತ್ತು. ನಮಗೆ ಕಾರಲ್ಲಿ ಹೋಗ್ತಿದ್ದೇವಾ ಬೋಟಲ್ಲಿ ಹೋಗ್ತಿದ್ದೇವಾ ಅಂತ ಗೊತ್ತಾಗ್ಲಿಲ್ಲ, ಅಷ್ಟು ನೀರು ಅಡ್ತಿತ್ತು. ಸೋದರತ್ತೆ ಮನೆಗೆ ಬಂದು ತಲುಪಿದ್ವಿ. ಈಗ ಗಾಡಿ ಪಾರ್ಕಿಂಗ್ ಮಾಡಿ ಮನೆಗೆ ಹೊರಡಬೇಕು. ನಾವು ಹೋಗುವ ಟೈಮಿಗೆ ಎಲ್ಲರೂ ಊಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಪೂಜೆ ಎಲ್ಲ ಮುಗ್ದಿತ್ತು. ಇಲ್ಲಿ ನನ್ನ ಕಸಿನ್ ಆಲ್ರೆಡಿ ಬಳಸ್ಲಿಕ್ಕೆ ಶುರು ಮಾಡಿದ್ದ. ನಾವಿಲ್ಲಿಗೆ ಬಂದಿದ್ದೆ ಗಣಪತಿಯನ್ನು ನೋಡ್ಲಿಕ್ಕೆ. ಅದಕ್ಕಾಗಿ ಗಣಪತಿ ನೋಡ್ಲಿಕ್ಕೆ ಒಳಗೆ ಬಂದ್ವಿ. ಗಣಪತಿಯನ್ನು ನೋಡ್ತಾ ಕಣ್ ತುಂಬಿಸ್ಕೊಂಡು ಮಿರರ್ ನೋಡುವಾಗ ಸೆಲ್ಫಿ ತೆಗೆಯುವ ಅಂತ ಹೊರಟೆ. ನಂಗಂತೂ ಜೋರು ಹಸಿವಾಗ್ತಿತ್ತು. ಹೋಗಿ ಬಾಳೆಲೆ ಮುಂದೆ ಕೂತೆ. ಬಳಸ್ಲಿಕ್ಕೆ ಶುರು ಮಾಡ್ತಾರಾ ಅಂತ ಕಾಯ್ತಾ ಇದ್ದೆ. ಬಳಸ್ಲಿಕ್ಕೆ ಶುರು ಮಾಡಿದ ಕೂಡಲೇ ಒಂದು ಖುಷಿ ಆಯ್ತು. ಊಟ ಮುಗಿಸ್ಕೊಂಡು ನಾವು ಒಳಗೆ ಹೋಗುವಾಗ ಅಲ್ಲಿ ಒಂದು ಚಿಕ್ಕ ಮಗು ಇತ್ತು. ಆ ಮಗು ಜೊತೆ ಆಟಾಡ್ಲಿಕ್ಕೆ ಕೂತೆ. ನಾನು ಅದ್ರ ಜೊತೆ ಆಟಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಅವಳು ಓಡ್ಲಿಕ್ಕೆ ಶುರು ಮಾಡಿದ್ಲು. ನಾನು ಅವಳ ಹಿಂದೆ ಓಡ್ಕೊಂಡು ಹೋದೆ. ಕೊನೆಗೂ ಕೈಗೆ ಸಿಕ್ಕಿದ್ಲು. ಇಲ್ಲೊಂದು ನಾಯಿ ಮಲಗಿತ್ತು. ಈ ನಾಯಿಯನ್ನು ನೋಡುವಾಗ ನಿಮ್ಗೆ ಯಾರಿಗಾದ್ರೂ ಯಾವ ನಾಯಿ ಅಂತ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಗಣಪತಿನ ನೋಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ನಾವು ಹೊರಟದ್ದು ಹಟ್ಟಿ ಅಂಗಡಿ ದೇವಸ್ಥಾನಕ್ಕೆ. ಗಾಡಿ ಪಾರ್ಕಿಂಗ್ ಮಾಡಲಿಕ್ಕೆ ಸಹ ಜಾಗ ಸಿಗಲಿಲ್ಲ. ಫುಲ್ ರಶ್ ಇತ್ತು ದೇವಸ್ಥಾನದಲ್ಲಿ. ನಾವು ಮತ್ತೆ ಬಂದು ನಿಂತಿದ್ದು ಕ್ಯೂ ಅಲ್ಲಿ. ದೇವರಿಗೆ ಕೈ ಮುಕ್ಕೊಂಡು ನಮಸ್ಕಾರ ಹಾಕ್ಕೊಂಡು ನಾವು ಮತ್ತೆ ಹೊರಟದ್ದು ಪಟ್ಟಾಭಿ ರಾಮಚಂದ್ರ ದೇವಸ್ಥಾನಕ್ಕೆ. ನಾವು ಹೋಗುವಾಗ ಅಲ್ಲಿ ಭಜನೆ ಆಗ್ತಿತ್ತು. ಇಲ್ಲಿಂದ ನಾವು ಹೊರಟದ್ದು ಚರ್ಮುರಿ ತಿನ್ನಲಿಕ್ಕೆ. ಎಲ್ರಿಗೂ ಜೋರು ಹಸಿವಾಗ್ತಿತ್ತು. ಹಾಗಾಗಿ ಅಪ್ಪ ಚರ್ಮುರಿ ತಿನ್ನುವ ಅಂತ ಹೇಳಿ ಅಂಗಡಿ ಕರ್ಕೊಂಡು ಹೋದ್ರು. ನೆಕ್ಸ್ಟ್ ನಮ್ಮ ಪಯಣ ಆನೆಗುಡ್ಡೆ ದೇವಸ್ಥಾನಕ್ಕೆ. ಆನೆಗುಡ್ಡೆ ದೇವಸ್ಥಾನಕ್ಕೆ ಬಂದಮೇಲೆ ಹೂವಿನ ಪೂಜೆ ಮಾಡಿಸಿದ್ರೆ ಆಗ್ತದಾ, ಹಾಗಾಗಿ ರಶೀದಿ ತಗೊಂಡು ಬಂದೆ.